ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಶಕ್ತಿಪೀಠ ಹುಚ್ಚು ನನಗೇಕೆ ಬಂತು ಮುಂದುವರೆದ ಎಪಿಸೋಡ್. ಈಗ ಶಕ್ತಿಪೀಠ ಫೌಂಡೇಶನ್ ನಾವು ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಯಾವ ಆ್ಯಕ್ಟಲ್ಲಿ ಮಾಡಿಸ್ಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗಿ ಬಂತು. ನಾನು ಟ್ರಸ್ಟ್ ಆ್ಯಕ್ಟಲ್ಲೇ ಮಾಡ್ಬೋಣ, ಯಾಕೆ ನಾನು ಕೋಆಪ್ರೇಟಿವ್ ಆ್ಯಕ್ಟಲ್ಲಿ ಭಾಳ ಸೊಸೈಟಿಗಳಲ್ಲಿ ಕೆಲಸ ಮಾಡಿದ್ದೀನಿ, ಅಸೋಸಿಯೇಷನ್ಗಳು ಮಾಡಿ ಕೆಲಸ ಮಾಡಿದ್ದೀನಿ, ಕಂಪ್ನಿ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡಿ ಅನುಭವ ಆಯಿತು. ಇನ್ನೊಂದು ಲೀಗಲ್ ಎಂಟಿಟಿನಲ್ಲಿ ಟ್ರಸ್ಟ್ ಒಂದಿತ್ತು, ಆಲ್ಟ್ರೈಟ್ ಒಂದು ಟ್ರಸ್ಟೇ ಮಾಡಿಬಿಡೋಣ ಅಂತ ಒಂದು ಆಲೋಚನೆ ಬಂತು. ಟ್ರಸ್ಟ್ ಮಾಡಬೇಕಾದ್ರೆ ಯಾರು ಆಡಿಟ್ರನ್ನ ಯಾರು ಇಟ್ಕೋಬೇಕು, ಆ ಲೇಔಟ್ ಮಾಡಬೇಕಾದ್ರೆ ಆರ್ಕಿಟೆಕ್ಚರ್ ಯಾರು ಬೇಕು ಅಂತಕ್ಕಂಥದ್ದು ಒಂದು ಚರ್ಚೆ ಬಂತು. ಈ ನಮ್ಮೂರ ಪಕ್ಕದಲ್ಲಿ ಒಂದು ಕಲ್ಲಾದಗೆರೆ ಅಂತ ಇದೆ. ತ್ರಿನೇತ್ರ ಸ್ವಾಮಿ ಅಂತ ಒಬ್ಬ ಆಡಿಟರ್ ಇದ್ದಾನೆ, ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ. ಅವ್ರು ನಮಗೆ ದೂರ ಸಂಬಂಧಿನೇ ಆಗಬೇಕು ಹೆಚ್ಚು ಕಡಿಮೆ. ಅವ್ರ ಅಪ್ಪ ನಮ್ಮೂರಿಗೆ ಭಜನೆ ಮಾಡೋಕ್ಕೆ ಬರೋರು, ಸಿದ್ಧಗಂಗಯ್ಯನವರು ಅಂತಲ್ಲ, ಏನೋ ಐನರ ಅವರ ಹೆಸರು. ಅವರು ಒಂದು ಭಜನೆ ಮಾಡ್ತಾಯಿದ್ರೆ ಕುರುಡನ ಈ ಸಂತೆಗೆ ಬಂತಂತೆ ಅಂತ ಆಡೋಕ್ಕೆ ಶುರು ಮಾಡಿಬಿಟ್ರೆ ನಮ್ಗೆ ಆ ಹುಡುಗರಲ್ಲಿ ಜೋಕ್ಸದು. ಅವ್ರು ನೋಡ್ತಿದ್ದಂಗೆ ನಾವು ಹುಡುಗರೆಲ್ಲ ಓಡೋಗ್ಬಿಡ್ತಿದ್ದೋ, ಕುರುಡನ ಈ ಸಂತೆಗೆ ಬಂತಂತೆ, ಸಂತೆಗೆ ಬಂದಂತೆ, ಅಷ್ಟು ಜನಕ್ಕೆ ಅವ್ರು ಭಜನೆ ಮಾಡೋದು. ತಿರ್ಗಿ ಅವ್ರಿಗೆ ಕರೆದು ನಾನು ಮಾತಾಡಿದೆ, ನೋಡಪ್ಪ ಹಿಂಗೆ ಮಾಡಬೇಕು ಅಂತ ಇದ್ದೀನಿ, ಶಕ್ತಿಪೀಠ ಫೌಂಡೇಶನ್ನು ಒಂದು ಟ್ರಸ್ಟ್ ಆ್ಯಕ್ಟಲ್ಲಿ ಮಾಡಿಬಿಡೋಣ, ಒಂದು ದೇವಿ ಕೆಲಸ ಹಿಂಗೆಲ್ಲ ಮಾಡ್ತಾಯಿದ್ದೀನಿ ಅಂತ. ಆತನಿಗೂ ಒಂದು ಹುಚ್ಚು, ಏನೋ ಒಂದು ಇಲ್ಲ ನಾನು ದೇವಿ ಭಕ್ತ, ನೀನು ₹1 ದುಡ್ಡು ಕೊಡಬೇಡ, ನಾನು ಸಾಯೋವರೆಗೂ ದೇವಿ ಸೇವೆ, ನಿಂದು ಆಡಿಟ್ ಮಾಡಿಕೊಟ್ಬಿಡ್ತೀನಿ, ನಿಂದು ರಿಜಿಸ್ಟ್ರೇಷನ್ನು ಮಾಡ್ಬಿಡೋಣ, ಬೈಲ ಮಾಡೋಣ, ಏನೇನು ಪಾಯಿಂಟ್ಸ್ ಹೇಳಿ ಅಂತ. ನನ್ನ ಪಾಯಿಂಟ್ಸ್ ಎಲ್ಲ, ನನ್ನ ಐಡಿಯಾ ಎಲ್ಲ ಕೊಟ್ಟೆ ಅವ್ರಿಗೆಲ್ಲ. ಕನ್ನಡದಲ್ಲೆಲ್ಲ ರೆಡಿ ಮಾಡಿ ಒಂದು ನೋಟ್ ಕಳಿಸ್ತೆ, ಒಂದು ರೆಡಿ ಮಾಡ್ಕೊಂಬಂದ್ಬಿಡ, ರಿಜಿಸ್ಟ್ರೇಷನ್ ಮಾಡ್ಸೋಣ, ಒಂದು ಹೆಚ್ಚು ಕಮ್ಮಿ ರಿಜಿಸ್ಟ್ರೇಷನ್ ಆಗಲಿ, ಆಮೇಲೆ ತೀರ್ಮಾನ ಮಾಡೋಣ. ಯಾರು ನೋಡಪ್ಪ ಎಲ್ಲರನ್ನೂ ಕಟ್ಕೊಂಡು ಸಾತ್ಬಿಡಿ ನಾನೀಗ. ಅವ್ರನ್ನ ಹಾಕ್ಕೊಂಡು ಒಂದೊಂದು ಸಮಿತಿ 8-10 ಕಮಿಟಿಗಳು ಮಾಡಿಬಿಟ್ಟಿದ್ವಿ. ಇನ್ಯಾರೂ ನನ್ನ ಹುಚ್ಚಾಟಕ್ಕೆ ಯಾರೂ ನನ್ನ ಜೊತೆಲಿ ಬರೋಲ್ಲ. ಏಕೆಂದ್ರೆ ಎಲ್ಲರೂ ದುಡ್ಡು ನೋಡ್ತಾರೆ, ಬಂಡವಾಳ ₹1 ಹಾಕಿ ರಿಟರ್ನ್ ಏನು ಅಂತ ಬರ್ತಾರೆ. ಎಲ್ಲ ಶೆಟ್ರ್ ಲೆಕ್ಕಾಚಾರದಲ್ಲಿ ವ್ಯವಹಾರ ಮಾಡೋರಾಗ್ಬಿಟ್ಟವ್ರೀಗ. ನನಗಿದು ಯಾವುದೋ ಬಂದಿದ್ದು ಸರ್ವೀಸು ಅಂದ್ಕೊಂಡು ಬಂದಿದ್ದೀನಿ. ಶಕ್ತಿಪೀಠದ ಹುಚ್ಚತ್ತು ಬಿಡೋಕ್ಕೆ ನನಗೆ ಅದೊಂದು ಕ್ಯಾಂಪಸ್ ಮಾಡಿ ಅದೊಂದು R&D ಮಾಡಲೇಬೇಕಾಗಿದೆ, ಅದಕ್ಕೆ ಮಾಡ್ಬಿಡೋಣ, ಒಂದು ಮಾಡು ಅಂತೇಳಿ ನನ್ನವೇ ಎಲ್ಲ ಪಾಯಿಂಟ್ಗಳ್ನ ಹಾಕಿಕೊಟ್ಟೆ. ಆತ ಕುಂತ್ಕೊಂಡು ಕನ್ನಡದಲ್ಲಿ ಕಳಿಸ್ತೆ. ಅವ್ರ ಆಫೀಸಲ್ಲಿ ಕುಂತ್ಕೊಂಡು ಎಲ್ಲ ಇಂಗ್ಲೀಷಲ್ಲಿ ಮಾಡ್ಕೊಂಬಿಟ್ಟು ಒಂದು ಅವನು ಒಪ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಏನೋ ಒಂದು ಡ್ರಾಫ್ಟ್, ಆತನಿಗೂ ಏನು ಅಂತ ಎಕ್ಸ್ಟ್ರಾನರಿ ಇಂಗ್ಲೀಷ್ ನಾಲೆಡ್ಜ್ ಏನಿಲ್ಲ, ಆದ್ರೂ ಏನೋ ಒಂದು ಇಂಗ್ಲೀಷಲ್ಲಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಾಂಬಂದ. ಓದ್ದೆ ನಾನು ಕುಂತ್ಕೊಂಡೆಲ್ಲ. ಆಮೇಲೆ ಇನ್ನೇನಾರು ಕರೆಕ್ಷನ್ ಮಾಡ್ಬೇಕಾ ಅಂತ ಒಂದಷ್ಟು ಸಣ್ಣ ಪುಟ್ಟ ಹೇಳ್ಬಿಟ್ಟು, ಯಾವುದೋ ಕರೆಕ್ಷನ್ ಮಾಡ್ಬಿಡೋ ಕಣೆ, ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ, ಆಮೇಲೆ ಬೈಲ ತಿದ್ದುಪಡಿ ಮಾಡ್ಕೊಂಡ್ರಾಗುತ್ತೆ, ಈಗ ಸ್ಟಾರ್ಟ್ ಮಾಡಿಬಿಡೋಣ. ನನ್ನ ಕಾನ್ಸೆಪ್ಟ್ ಇಷ್ಟೇ, ನೀನು ಎಲ್ಲವನ್ನೂ ಸೇರಿಸಿದೀಯಾ, ನಾನು ತಲೆ ಒಳಗಿರೋದೆಲ್ಲ ಇನ್ಕ್ಲೂಡ್ ಮಾಡಿದೀಯಾ, ತೊಂದರೆ ಇಲ್ಲ. ಎಷ್ಟು ಜನ ಮೆಂಬರ್ಸ್ ಮಾಡಬೇಕು, ಯಾರು ಮಾಡಬೇಕು? ನೋ, ಯಾರು ಮೆಂಬರ್ ಇಲ್ಲ, ಒನ್ ಮ್ಯಾನ್, ನಾನು ಒಬ್ಬನಿಗೆ ಮಾಡೋಕ್ಕಾದ್ರೂ ಮಾಡ್ಬಿಡು, ಇಲ್ಲ ಆಗ್ತಲ್ಲ ಏನು ಹೇಳುತ್ತೆ ಹೇಳು ಅಂತ. ಇಲ್ಲ ನಾನು ಇನ್ನೊಬ್ರು ಆಡಿಟರ್ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ವಿಚಾರಿಸಿರು. ನಾನು ಹೋಗಿ ವಿಚಾರಿಸ್ತೀವಿ, ಒಬ್ಬರು ಮಾಡ್ಕೋಬೋದು, ಇನ್ನು ನಾಮಿನೇಟ್ ಮಾಡ್ಕೋಬೋದು, ಇನ್ನು 6-7 ಜನನ. ಬಟ್ ಒಬ್ಬರು ಮಾಡ್ಕೊಂಡ್ರು ಇನ್ನೊಬ್ರು ಅವತ್ತೇ ನಾಮಿನೇಟ್ ಮಾಡ್ಕೋಬೇಕು, ಇನ್ನು 5 ಜನನೋ 7 ಜನನೋ ಮಾಡ್ಕೊಳ್ಳಿ ಅಂತ ತೀರ್ಮಾನಕ್ಕೆ ಬಂದರು. ಸರಿ ಅಂತ ಹೇಳ್ಬಿಟ್ಟು ಅವತ್ತ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15 ಅವತ್ತೇ ಡಿಸೈಡ್ ಮಾಡೋದು, ನಾನು ನನ್ನ ಹೆಂಡತಿ ಇಬ್ಬರು ಹಾಕ್ಕೊಂಬಿಡೋಣ, ಇನ್ನು 5 ಜನ ನಾಮಿನೇಟ್ ಮಾಡ್ಕೊಂಬಿಡೋಣ, ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಬಿಡೋಣ, ನಾನು ಹಿಂದೂ ಮುಂದೆ ನೋಡೋದೇ ಪ್ರಶ್ನೆ. ಆ ತಂಗು ನೋಡಿ ಸರ್ ಇನ್ನೊಂದಿಬ್ರು ಮಾತಾಡಿದ್ಯೋ, ಮಾತು ಇಲ್ಲ ಕಥೆನೂ ಇಲ್ಲ, ಬೆಳಗ್ಗೆ ಬಾ ಅಂತ ಹೇಳ್ಬಿಟ್ಟು ಸೀದಾ ಸಬ್ ರಿಜಿಸ್ಟ್ರ್ ತುಮಕೂರು ಆಫೀಸ್ ತಕ್ಕ ಹೋದ್ವಿ, ರಿಜಿಸ್ಟ್ರೇಷನ್ ಮಾಡಿಬಿಟ್ವಿ. 16/8/2019 ಶಕ್ತಿಪೀಠ ಫೌಂಡೇಶನ್ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಲೀಗಲ್ ಎಂಟಿಟಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಿದ ತಕ್ಷಣನೇ ಅಲ್ಲಿ ಬಂದ ತಕ್ಷಣವೇ ಫಸ್ಟು ನಾವು ಅಕೌಂಟ್ ಓಪನ್ ಮಾಡಬೇಕು, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಬಿಡೋಣ ಅಂತೇಳಿ ತೀರ್ಮಾನ ಮಾಡಿ, ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಮ್ಮದು ಪಾನ್ ಕಾರ್ಡ್ ಬೇಕೇ ಬೇಕು. ಶಕ್ತಿಪೀಠ ಪಾನ್ ಕಾರ್ಡ್ ಅಪ್ಲೈ ಮಾಡಿ ಕೊಟ್ಬಿಡೋಣ ಅಂತ. ಪಾಪ ಅವನಂತ ದುಡ್ಡು ಇಸ್ಕೊಳ್ಳಿಲ್ಲ, ₹1 ಏನು ದುಡ್ಡು ಇಸ್ಕೊಳ್ಳಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹೋದ, ಅಲ್ಲೂ ಏನು ನಮ್ಮ ಲಂಚ ತಗೊಳ್ಳೋರು ಯಾರೇನು ಇಲ್ವಲ್ಲ, ರಿಜಿಸ್ಟ್ರೇಷನ್ ದುಡ್ಡು ಕಟ್ಟಿರಿ ಇನ್ನೇನು ಅವರೇ ಎಲ್ಲ ಅಧಿಕಾರಿಗಳು ನಮಗೆ ಕಾಫಿ ಕುಡಿಸಿ ನಮಗೆ ಕೆಲಸ ಮಾಡಿಕೊಡ್ತಾರೆ. ತುಮಕೂರಲ್ಲಿ ಯಾರು ಏನು ದುಡ್ಡು ಪಡ್ಡು ಮುಟ್ಟಲ್ಲ. ಗೊತ್ತಿಲ್ಲದ್ರೆ ಲಂಚ ಪಂಚ ಅಂತ ಬಂದವ್ರಿಗೆಲ್ಲ ಮಂಗಳಾರತಿಗಳು ಆಗಿಬಿಟ್ಟವೆ. ಹೆಸರು ಹೇಳಿದ್ರು ಯಾರು ನಮ್ಮನ್ನೇನು ಒಂದು ಆತಿಥ್ಯ ಕೊಟ್ಟು ಮಾಡ್ತಕ್ಕಂಥ ಒಂದು ಪದ್ಧತಿ ಕಳೆದ 20-30 ವರ್ಷದಲ್ಲೂ ಬಂದೈತೆ. ಬಂತು, ರಿಜಿಸ್ಟ್ರೇಷನ್ ಮಾಡಿಸಿದ್ವಿ, ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ವಿ. ಆಮೇಲೆ ನನ್ನ ಮಗನಿಗೆ ಹೇಳಿದೆ, ನೋಡಪ್ಪ ಒಂದು ಪೇಪರ್ ಸ್ಟಾರ್ಟ್ ಮಾಡಿಬಿಡೋಣ ಶಕ್ತಿಪೀಠ ಬಗ್ಗೆ, ಇದಕ್ಕೊಂದು ನೀನು ವೆಬ್ಸೈಟ್ ಒಂದು ಮಾಡಿ ರೆಡಿ ಮಾಡಿಬಿಡು ನೀನು, ನಾನು ಎಲ್ಲರೂ ಒಂದು ಟೂರ್ ಹೋಗಿ ಬಂದ್ಬಿಡ್ತೀನಿ, ನಾನು ಫಸ್ಟು ಶಕ್ತಿಪೀಠಗಳಿಗೆ ಅಲ್ಲಿ ಮಾಡಿ ಬಂದುಬಿಡ್ಬೇಕು ಅಂತೇಳಿ ಆರಂಭ ಮಾಡಿದೆ. ಆಮೇಲೆ ನನಗೆ ಶಕ್ತಿಪೀಠ ಫೌಂಡೇಶನ್ ಬುಕ್ಗಳು ನಾನು ಅಧ್ಯಯನ ಮಾಡಬೇಕಾದ್ರೆ, ನಾನು ತಮಿಳ್ನಾಡಿನವ್ರೊಬ್ಬರು ನಾಗರಾಜ್ ಶರ್ಮಾ ಅಂತ ಇದ್ದಾರೆ. ಆ ನಾಗರಾಜ್ ಶರ್ಮನವರು ಒಂದು ಬುಕ್ ಬರ್ತಾರೆ, 52 ಅಕ್ಷರ ಪೀಠಗಳು ಅಂತ. ಆ 52 ಅಕ್ಷರ ಪೀಠಗಳು ಬುಕ್ನ ನಮ್ಮ ಶೇಷಾದ್ರಿ ಫ್ಯಾಮಿಲಿ ಅವರು, ಅಯ್ಯಂಗಾರ್ ಅವ್ರ ಫ್ಯಾಮಿಲಿ ದಿವಂತರಾಗಿದ್ರಲ್ಲ, ಅವರ ಫ್ಯಾಮಿಲಿ ಒಳಗೆ ಲಲಿತಾ ಶೇಷಾದ್ರಿ ಅಂತ ಹೇಳ್ಬಿಟ್ಟು ಅವ್ರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು. ನಾನು ಸ್ವಪ್ನ ಬುಕ್ ಸ್ಟಾಲ್ಗೆ ಹೋದೆ, ಅಲ್ಲಿ ಬುಕ್ ಹೋದಾಗ ನಾನು ಹುಡುಕ್ಬೇಕಾದ್ರೆ ಈ ಬುಕ್ ಸಿಕ್ಬಿಡ್ತು ನನಗೆ. ಆ ಬುಕ್ ಸಿಕ್ತು, ತಂದು ಆ ಫೋನ್ ನಂಬರ್ ಇಟ್ಕೊಂಡು ಆಯಮ್ಮ ಲಲಿತಾ ಶೇಷಾದ್ರಿ ಅವ್ರ ತಕ್ಕ ಹೋದ್ವಿ. ಅಲ್ಲಿಂದ ಬಂದು
ನಾಗರಾಜ್ ಶರ್ಮಾ ತಕ್ಕೂ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ನಾನು ಮೈಸೂರು ತಮಿಳ್ನಾಡಿಗೆ ಹೋದೆ. ಅಲ್ಲೂ ಮಾತಾಡಿ ಬಂದೆ. ಅವ್ರು ನನಗೇನು ಹೇಳಿದ್ರು ಅಂದರೆ, ಫಸ್ಟು ನೀವು ಇದಕ್ಕೆ ಹೋಗೋದಕ್ಕೆ ಮುಂಚೆ ನಾನು ಉತ್ತರಾಖಂಡದಿಂದ ಆರಂಭ ಮಾಡಬೇಕು ಅಂತಂದರೆ, ಉತ್ತರಾಖಂಡ್ಗಿನ್ನ ಆರಂಭ ಮಾಡೋಕ್ಕಿಂತ ಮುಂಚೆ ನೀವು ಇದು ಇದಕ್ಕೆ ಹೋಗ್ಬಿಡಿ, ಗುಜರಾತಲ್ಲಿ ಅಂಬಾಜಿ ಟೆಂಪಲ್ ನೋಡ್ಕೊಂಬನ್ನಿ. ಅಲ್ಲಿ 52 ಶಕ್ತಿ ಪೀಠಗಳು, ಅಕ್ಷರ ಪೀಠಗಳು ಮಾಡವ್ರೆ. ಅಲ್ಲಿ ಹೋಗಿ ನೀವು ಬಂದ ಮೇಲೆ ನಿಮಗೆ ಒಳ್ಳೆ ಶುಭ ಆಗುತ್ತೆ. ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಅವ್ರ ಇತಿಹಾಸನೆಲ್ಲ ಹೇಳಿದರು. ಅವ್ರದ್ದೆಲ್ಲ ಇತಿಹಾಸನ ಶಕ್ತಿಪೀಠ ಬುಕ್ ಬರೆದಿರೋ ಜೊತೆ ಚರ್ಚೆ ಮಾಡಿರೋರು ಒಬ್ಬೊಬ್ಬರ ಏನೇನು ಚರ್ಚೆ ಮಾಡಿದ್ರೆ ಅಂತಲೇ ಒಂದು ಎಪಿಸೋಡ್ ಮಾಡ್ತೀನಿ ನಾನು. ಒಂದೊಂದು ಎಪಿಸೋಡ್ ಮಾಡಬೇಕಾಗತ್ತೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಕೇಳಿದೆ ಸೀದಾ ಫ್ಲೈಟ್ ಹತ್ಬಿಟ್ಟು ಗುಜರಾತ್ಗೆ ಹೋಗಿ, ಗುಜರಾತಲ್ಲಿ ಉಳ್ಕೊಂಡು ಸೀದಾ ಅಂಬಾಜಿ ಟೆಂಪಲ್, ಅಲ್ಲಿಂದ ಬಸ್ಗೆ ಹೋಗ್ಬಿಟ್ಟು ನಾನು ಅಂಬಾಜಿ ಟೆಂಪಲ್ಗೆ ಹೋಗಿ ಕೈ ಮುಗಿದ್ಬಿಟ್ಟು ಎಲ್ಲ ಮಾಡ್ಕೊಂಡು, ತಾಯಿ ನನಗೊಂದು ಶಕ್ತಿ ಕೊಟ್ಬಿಡವ ನೀನು, ಇಲ್ಲೊಂದು ಮಾಡ್ತೀನಿ ಅಂತೇಳಿ ಆ ಬೆಟ್ಟದ ಮೇಲಿದೆ ಅದು, ಅಲ್ಲಿ ದೀಪ ಉರಿತಾ ಇತ್ತು ಇನ್ನೂ, ಅಲ್ಲಿ ಹೃದಯ ಬಿದ್ದಿದೆ ಅಂತಲೇ ಅದೆಲ್ಲ ಒಂದು ಕಾನ್ಸೆಪ್ಟ್, ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದು. ಇಲ್ಲೊಂದು ಕೆಳಗಡೆಗೆ ಅಬು ಹಿಲ್ಸ್ ಅಂತ ಇದೆ, ಮೌಂಟೇನ್ಸಲ್ಲಿ ದೊಡ್ಡ ದೇವಸ್ಥಾನ ಕಟ್ಟ್ಯವ್ರೆ, ಭಾಳ ಚೆನ್ನಾಗಿತ್ತು. ನೋಡ್ಕೊಂಡು ಅದನ್ನು ದೇವಸ್ಥಾನ ನೋಡ್ಕೊಂಡು, ಆಮೇಲೆ ಅಲ್ಲಿ ಮೋದಿಯವರ ಗಿಫ್ಟ್ ಸಿಟಿ ಅಂತ ಮಾಡ್ತಿರೋ ಆ ಗಿಫ್ಟ್ ಸಿಟಿ ನೋಡ್ಕೊಂಡು, ಆ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟು, ಅಲ್ಲಿ ಮರ ಗಿಡ ಬೆಳೆದಿರೋದು, ಅಲ್ಲಿ ನರ್ಮದಾ ನದಿ ನೀರು, ಅಲ್ಲಿ ಗಾಂಧಿ ಆಶ್ರಮ. ನಾನು ಹೋದರೆ ಒಂದು ಶಕ್ತಿಪೀಠದ ಜೊತೆಗೆ ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಂಡು, ಒಬ್ಬನೇ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಒಂದು 2-3 ದಿವಸ ಇದ್ದು ಪಕ್ಕ ಅಧ್ಯಯನ ಮಾಡ್ಕೊಂಡು ಸೀದಾ ತುಮಕೂರು ಹೊರಡಬೇಕು ಅಂತ ಅಲ್ಲಿಂದಲೇ ಹೊರಟ್ವಿ. ತುಮಕೂರು ಹೊರಡ ಮೇಲೆ ನಮ್ಮ ಬಂದು ಇಲ್ಲಿ ನೆಕ್ಸ್ಟ್ ನಾನು ಹರಿದ್ವಾರಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ತುಮಕೂರಿಗೆ ಬಂದೆ. ನಾನು ವಾಪಸ್ ಬಂದನು. ಇನ್ನು ನೆಕ್ಸ್ಟು ಹರಿದ್ವಾರ ಟೂರ್ಗೆ ಹೆಂಗೆ ಫಿಕ್ಸ್ ಮಾಡ್ದೋ ಏನು ಮಾಡ್ದೋ ಅಂತಕ್ಕಂಥದ್ದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ತೀನಿ. ಈ ಎಪಿಸೋಡ್ನೆಲ್ಲ ನಾನು ಮುಗಿಸ್ತಾ ಇದ್ದೀನಿ. ಅಂಬಾಜಿ ತಾಯಿ ನನಗೆ ಅವತ್ತೊಂದು ಆಶೀರ್ವಾದ ಮಾಡಿ ಕಳಿಸಿರು, ಸ್ಟಾರ್ಟ್ ಮಾಡೋ ಅಂತ ಹೇಳ್ಬಿಟ್ಟು ತಮಗೆಲ್ಲ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹೆಚ್ಚೆಚ್ಚಿಗೆ ಶೇರ್ ಮಾಡಿ ಅಂತೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.